ರಶ್. ಆಮೇಲೆ ಇನ್ನೂ ಜನ ಆಗ್ತಾರೆ ಅನ್ಸುತ್ತಲ್ಲ. ಚೆನ್ನಾಗಿರುತ್ತಲ್ಲ ದೇವ್ರದೆಲ್ಲ ಕೂರಿಸ್ಕೊಂಡಿರ್ತಾರಲ್ಲ. ಸ್ವಲ್ಪ ಸಾಕು. ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತು ನಾನು ಮಾರ್ನಿಂಗಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ ಬಂದು 6 o'clock ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಇವತ್ತು ನಾವು ಮಂತ್ರಾಲಯದಲ್ಲಿದ್ದೀವಿ. ನಿನ್ನೆ ಬಂದ್ವಿ ಮಂತ್ರಾಲಯಕ್ಕೆ. ನೈಟ್ 12:30 ಆಗಿತ್ತು. ಇವತ್ತು ಮಾರ್ನಿಂಗ್ ದರ್ಶನಕ್ಕೆ ಹೋಗ್ಬೇಕಲ್ಲ, ಹಾಗಾಗಿ 5:15 ಎದ್ದು ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ದೀವಿ. ಇನ್ನು ನಿದ್ದೆ ಕೂಡ ಆಗಿರಲಿಲ್ಲ. ಇನ್ನು ದರ್ಶನಕ್ಕೆ ಲೇಟ್ ಆಗಿಬಿಡುತ್ತಲ್ಲ ಅಂತ ಬೇಗ ಎದ್ದು ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿ ಹೊಡ್ತಾ ಇದ್ವಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ, ಇವತ್ತಿನ ಡೇ ಹೇಗಿರುತ್ತೆ, ದರ್ಶನ ಎಲ್ಲ ಹೇಗಾಗುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಮಿಸ್ ಮಾಡ್ದೇನೆ ವಾಚ್ ಮಾಡಿ. ಬನ್ನಿ, ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನೇನು ಎಲ್ಲರೂ ಕೂಡ ರೆಡಿಯಾಗಿ ಇನ್ನೇನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಇನ್ನು ಇಲ್ಲಿಂದ ರೂಮಿಂದ ಬಂದು ಒಂದು 2 kilometers ಅಂತ ಆಗುತ್ತೆ ದೇವಸ್ಥಾನ. ಹಾಗಾಗಿ ಇಲ್ಲಿಂದ ಆಟೋ ಮಾಡ್ಕೊಂಡು ಹೋಗಬೇಕು. ಇನ್ನೇನು ರೆಡಿಯಾಗಿ ಎಲ್ಲ ಹೊರಡ್ತಾ ಇದ್ದೀವಿ. ಇನ್ನು ಇವತ್ತು ಸ್ಯಾರಿ ಹಾಕ್ಕೊಂಡಿದ್ದೀವಿ ನಾವಿಬ್ರು. ಇನ್ನು ದೇವಸ್ಥಾನಗಳಿಗೆಲ್ಲ ಬಂದರೆ ಸ್ಯಾರಿ ಹಾಕಂದ್ರೆ ಲಕ್ಷಣ. ಹಾಗಾಗಿ ನಾನು ಸ್ಯಾರಿ ಉಡೋದು ತುಂಬ ರೇರು, ಹಾಗೆ ತುಂಬ ಕಡಿಮೆ ನಾನು ಉಡೋದು. ಅಷ್ಟೊಂದಾಗಿ ಇಷ್ಟನೂ ಪಡಲ್ಲ. ಇನ್ನು ದೇವಸ್ಥಾನಗಳಿಗೆ ಬಂದರೆ ಅಪರೂಪಕ್ಕೆ ಸ್ಯಾರಿ ಉಡ್ತೀನಲ್ಲ, ಎಲ್ಲೋ ಅಪರೂಪಕ್ಕೆ ಒಂದೊಂದ್ಸರಿ ಸ್ಯಾರಿ ಉಟ್ಟಾಗ ನನಗೊಂಥರ ಖುಷಿ ಆಗ್ತಿರುತ್ತೆ, ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಅನಿಸುತ್ತೆ. ಹಾಗಾಗಿ ಇನ್ನೇನು ಹೊರಡ್ತಾ ಇದ್ದೀವಿ. ಇನ್ನು ನನ್ನ ಮಗಳು ಮತ್ತು ಚಿಂಟಿ ಬಂದು ಡ್ರೆಸ್ ಹಾಕ್ಕೊಂಡಿದ್ದಾರೆ. ಕ್ಯೂಟಾಗಿ ಕಾಣಿಸ್ತಿದ್ರು, ಒಂಥರ ಚೆನ್ನಾಗಿರುತ್ತೆ. ಡ್ರೆಸ್ ಹಾಕ್ತಾಗ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಿದೆ. ಓ ಸೂಪರ್. ಬಿಡು ಬಟ್ಟೆ ಬಿಡು, ಬಟ್ಟೆ ಬಿಡು. ಹಾಂ ಬಿಡೋಣ. ಇನ್ನು ರೆಡಿ ಆಗಿಬಿಟ್ಟು ಕೆಳಗಡೆ ಬಂದಿದ್ವಿ. ಆಟೋ ಕೂಡ ಹೇಳಿದ್ವಿ, ಆಟೋ ಕೂಡ ಬರ್ತಾ ಇದೆ. ಅಷ್ಟರೊಳಗೆ ಸ್ಯಾರಿ ಎಲ್ಲ ಹಾಕ್ಕೊಂಡಿದ್ವಲ್ಲ, ಫೋಟೋ ಎಲ್ಲ ತೊಗೊಂಬಿಡೋಣ ಅಂತ ಫೋಟೋ ತೊಗೊತಾ ಇದ್ದೀವಿ. ಇನ್ನು ಹೂನು ಕೂಡ ರೂಮ್ ಹತ್ರನೇ ಬಂದಿತ್ತು, ಹಾಗಾಗಿ ಅಲ್ಲೇ ತೊಗೊಂಡ್ವಿ. ಇನ್ನು ಹೂನು ತೊಗೊಂಡು ಇಬ್ಬರು ಕೂಡ ಮುಟ್ಕೊಂಡು ನನ್ನ ಮಗಳಿಗೆ ಒಂದು ಸ್ವಲ್ಪ ಕೊಟ್ವಿ. ಇನ್ನೇನು ಕೆಳಗಡೆ ಬಂದು ಫೋಟೋ ಎಲ್ಲ ತೊಗೋತಾ ಇದ್ವಿ. ಇನ್ನು ಆಟೋನು ಕೂಡ ಹೇಳಿದ್ವಲ್ಲ, ಆಟೋನು ಕೂಡ ಬಂತು. ಇನ್ನೇನು ಹೊರಡಬೇಕು. ಇನ್ನು ಒಂದು ಸೈಡ್ ಬ್ಯಾಗ್ ಒಂದು ತೊಗೊಂಡಿದ್ದೀವಿ. ಇನ್ನು ಮೊಬೈಲ್ ಇಂಥವೇನಾದರೂ ಇಟ್ಕೊಳಕ್ಕೆ ಬೇಕಲ್ಲ. ಇನ್ನು ಪಾಪು ಇರೋದ್ರಿಂದ ಅವಳಿಗೆ ಡೈಪರ್ ಇಂಥವೆಲ್ಲ ಬೇಕಾಗ್ತಿರತ್ತೆ. ಹಾಗಾಗಿ ಮಕ್ಕಳು ಇದ್ದಾರೆ ಅಂದಮೇಲೆ ಅದಕ್ಕೆ ಅವ್ರಿಗೆ ಏನೇನು ಬೇಕೋ ಎಲ್ಲ ಕೂಡ ತೊಗೋಬೇಕಲ್ಲ. ಹಾಗಾಗಿ ಅದಕ್ಕೆ ತೊಗೊಳಕ್ಕೆ ಒಂದು ಬ್ಯಾಗ್ ಇಟ್ಕೊಂಡಿದ್ದೀವಿ. ದರ್ಶನ ಮುಗಿಸ್ಕೊಳ್ಳೋಣ, ಮತ್ತೆ ಆರಾಮಾಗಿ ವಿಡಿಯೋ ಮಾಡ್ಕೊಳ್ಳಿ. ಅವರು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಮುಂದೆ ಹೋಗಿ, ಮುಂದೆ ಹೋಗಿ. ಹೌದಾ? ಅಲ್ಲಿಂದ ಅಲ್ಲಿ ಹೋಗಿ ಎಂಟ್ರಿ ಮೇನ್ ಗೇಟ್ ಇದೆ. ಹಾಂ. ಇನ್ನೇನು ದೇವಸ್ಥಾನದ ಹತ್ರನೂ ಕೂಡ ಬಂದಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು ಎಷ್ಟು ರಶ್ ಇದೆ ಅಂತ. ಇವತ್ತು ಸಂಡೇ ಆಗಿರೋದ್ರಿಂದ ತುಂಬಾ ರಶ್ ಇದೆ. ಇನ್ನು ಬ್ಯಾಂಗ್ಳೂರಿಂದ ಟ್ರೈನಲ್ಲಿ ತುಂಬ ಜನ ಮಂತ್ರಾಲಯಕ್ಕೆ ಬರೋರು ಇದ್ದೇ ಇದ್ದಾರೆ. ತುಂಬ ಜನ ಅಂದರೆ 1,000 ಜನ ಟ್ರೈನಲ್ಲಿ ಮಂತ್ರಾಲಯ ಎಳೆಯೋರೇ ಇದ್ದಾರೆ ಅನ್ನೋ ಅನಿಸುತ್ತೆ. ಇನ್ನು ರಾಯರ ದರ್ಶನ ಮಾಡೋಕ್ಕಿಂತ ಮುಂಚೆ ಮಂಚಾಲಮ್ಮ ದೇವರು ಇದೆಯಲ್ಲ, ಅದನ್ನು ದರ್ಶನ ಮಾಡಿಕೊಂಡು ಆಮೇಲೆ ರಾಯರ ದರ್ಶನಕ್ಕೆ ಹೋಗ್ಬೇಕಂತೆ. ಹಾಗಾಗಿ ನಾವು ಕೂಡ ಅದನ್ನು ಫಸ್ಟ್ ದರ್ಶನ ಮಾಡಿಕೊಂಡು ಆಮೇಲೆ ರಾಯರನ್ನ ದರ್ಶನ ಮಾಡೋಣ ಅಂತ ಬಂದಿದ್ದೀವಿ. ಬಾಬಾ ಆ ಕಡೆ ಹೋಗೋಣ. ಅಲ್ಲಿ ಬಂದು ಆಶೀರ್ವಾದ ತಗೊಂಡ್ಮೇಲೆ ನಾವು ಬರ್ತಾಯ ಒಳ್ಳೆ ಇದೆ. ನಾವು ಹಂಗೆ ಹೋಗಿದ್ದು. ಈಗೆಲ್ಲ ಮೊದಲ ನೀವು ನೋಡಿಲ್ಲ.
ದೇವಸ್ಥಾನದ ಒಳಗಡೆನೂ ಕೂಡ ಬಂದಿದ್ದೀವಿ. ಇನ್ನು ಇವತ್ತು ರಶ್ ಇರೋದ್ರಿಂದ ಸ್ವಲ್ಪ ದರ್ಶನ ಲೇಟ್ ಆಗ್ಬೋದು ಅಂತ ಅನ್ಕೋತೀನಿ. ಇಲ್ಲಿ ಕಳಸನ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ದೇವಸ್ಥಾನಕ್ಕೆ ಬಂದವರೆಲ್ಲ ಉಳು ಸೇವೆ ಅಂತೆ, ಪಾದ ಸೇವೆ ಇವೆಲ್ಲ ಮಾಡ್ತಾರಲ್ಲ, ಅದೆಲ್ಲ ತುಂಬ ಜನ ಮಾಡ್ತಾಯಿದ್ರು. ಹಾಗಾಗಿ ಇನ್ನೇನು ಒಂದು ಹಾಫ್ ಆನ್ ಅವರಲ್ಲಿ ನಮಗೂ ಕೂಡ ದರ್ಶನ ಆಗೋಗ್ಬಿಡುತ್ತೆ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಹೋಗಬೇಕು. ನೆನಪೈತೆ ನಾವು ಆರ್ಡರ್ ಬಿದ್ದಿಲ್ಲಿ ನಾನು ತಿನ್ನಲೇ ಇಲ್ಲ. ನಮ್ಮಂಚು ಕೊಡಿ, ನಾನು ತಲೆಗೆ ಇಟ್ಕೊಂಡೆ ಪೂರ್ತಿ ಎಲ್ಲ ಮನೆಗೆ ಇಟ್ಕೊಂಡು ಆಯ್ತು, ಇದ್ರಲ್ಲಿ ಹಾಕೊಂಡು ಮನೆಗೆ ಹೊಸ ಮನೆಗೆ ಬಿಡ್ರಿ. ಇನ್ನು ರಾಯರ ದರ್ಶನ ಕೂಡ ಆಯಿತು. ತುಂಬಾ ಚೆನ್ನಾಗಾಯಿತು ದರ್ಶನ ಅಂತೂ. ನನಗಂತೂ ತುಂಬಾ ಖುಷಿ ಆಯಿತು. ಒಂದೊಂದು ದೇವಸ್ಥಾನದಲ್ಲಿ ಹೆಂಗೆ ಅಂದರೆ ಅಷ್ಟೊತ್ತವರೆಗೂ ಕ್ಯೂವಲ್ಲಿ ನಿಂತ್ಕೊಂಡು ಒಂದು ಸೆಕೆಂಡ್ 2 ಸೆಕೆಂಡು ಕರೆಕ್ಟಾಗಿ ದೇವ್ರನ್ನ ನೋಡೋಕೆ ಬಿಡೋಲ್ಲ. ಇಲ್ಲಂತೂ ಒಂದು 5 ನಿಮಿಷನೇ ನಿಂತ್ಕೊಂಡು ದೇವ್ರ ದರ್ಶನನೇ ಮಾಡಿದ್ವಿ. ಏನೋ ತುಂಬಾ ಖುಷಿ ಆಯಿತು. ಇನ್ನು ಹೊರಗಡೆ ಬಂದು ತೀರ್ಥ ಮತ್ತು ಅಕ್ಷತೆ ಕಳ್ಕೊಡ್ತಾರಲ್ಲ ಅದನ್ನೆಲ್ಲ ಇಸ್ಕೊಂಡು ಇನ್ನು ಹೊರಗಡೆ ಬಂದಿದ್ವಿ ಟಿಫನ್ ಮಾಡೋಣ ಅಂತ. ಇನ್ನು ನಮ್ಮ ಅಕ್ಕನ ಮಗಳಿಗೆ ಹೊಟ್ಟೆ ಹಸ್ಬಿಟ್ಟಿತ್ತೇನೋ, ಅಲ್ಲಿ ನಿಲ್ಲೋಕ್ಕೂ ಕೂಡ ಬಿಡ್ತಾ ಇರಲಿಲ್ಲ. ಅಳ್ಳೋದು ಅಂದರೆ ಬೆಳಗ್ಗೆ ಬೇಗನೆ ಎದ್ದಿರ್ತೀವಲ್ಲ, ನಮಗೂ ಕೂಡ ಹೊಟ್ಟೆ ಹಸಿಯುತ್ತೆ. ಇನ್ನು ಮಕ್ಳಿಗಂದರೆ ಇನ್ನು ಬೇಗನೆ ಹೊಟ್ಟೆ ಹಸಿಯುತ್ತೆ. ಹಾಗಾಗಿ ಫಸ್ಟು ದರ್ಶನ ಎಲ್ಲ ಮುಗಿಸಿದ ತಕ್ಷಣ ಟಿಫನಿಗೆ ಬಂದಿದ್ದೀವಿ. ಇನ್ನು ಅವಳಿಗೆ ಫಸ್ಟು ಟಿಫನ್ ತಿನ್ಸಿದ್ರೆ ನಮಗೆ ಆರಾಮಾಗ್ಬಿಡ್ತಿಲ್ಲ ಅಂದರೆ ಹಿಂಸೆ ಕೊಡ್ತಾಳೆ, ಏನು ನೋಡೋಕ್ಕೂ ಬಿಡಲ್ಲ, ಮಾಡೋಕ್ಕೂ ಬಿಡಲ್ಲ. ಹಾಗಾಗಿ ಇನ್ನು ನಮಗೂ ಕೂಡ ಹೊಟ್ಟೆ ಹಸ್ತಿತ್ತಲ್ಲ, ಹಾಗಾಗಿ ಎದುರುಗಡೆನೇ ಹೋಟೆಲ್ ಇತ್ತು, ತಿಂಡಿ ತಿನ್ಕೊಳ್ಳೋಣ ಅಂತ ಬಂದಿದ್ದೀವಿ. ಇರು ತಂತು ತಿನ್ಬಿಡೋಣ. ಖುಷಿ ನೋಡಲಿ ಯಾರು ಸೈಲೆಂಟ್ ಆಗಿದ್ದಾರೆ. ಸೀರೆ ಬಿಡು, ಸೀರೆ ಬಿಡು. ಸರಿ, ಅಲ್ಲಿ ಇನ್ನೇನು ಬಂದಿರು ಬೇಗ ಕೊಡ್ತಾರೆ. ದೋಸೆ ಇಷ್ಟಲ್ಲ, ಇಡ್ಲಿ ಇಷ್ಟಲ್ಲ? ರೈಸ್ ಬಾತ್ ಏನು ತಗೊಳ್ಳೋಣ ಅಂತ. ಇಬ್ಬರು ಪೂರಿ ನಿಮ್ಮಿಬ್ಬರು ಎಲ್ಲಿ ಸಾಕಾಗಲ್ಲ. ಸ್ವಲ್ಪ ಪಲಾವ್ ತಗೊಂಡು ನಿಮಗೆಲ್ಲ ಕ್ಯಾನ್ಸಲ್. ಇನ್ನು ಇವತ್ತಿನ ತಿಂಡಿಗೆ ಏನೇನು ತೊಗೊಂಡೆ ಅಂದರೆ ಇಡ್ಲಿ, ವಡೆ ಮತ್ತು ರೈಸ್ ಬಾತು, ಮಸಾಲೆ ದೋಸೆ, ಇನ್ನು ಪೂರಿ ತೊಗೊಂಡ್ವಿ. ಇಷ್ಟೆಲ್ಲ ತೊಗೊಂಡು ತಿಂದ್ವಿ. ಇನ್ನು ಫಸ್ಟ್ ಇವಳಿಗೆ ಇಡ್ಲಿ ತಿನ್ಸೋಣ ಅಂತ ತಿನ್ನಿಸ್ತಾ ಇದ್ದೀವಿ. ಇನ್ನು ಆಲ್ರೆಡಿ ಅವಳಿಗೆ ನಿದ್ದೆನೂ ಕೂಡ ಬಂದುಬಿಟ್ಟಿತ್ತು, ಬೇಗ ಎದ್ದಿದ್ದು. ನೈಟ್ ಮಲಗಿದ್ದು ಕೂಡ ಲೇಟ್ ಆಗಿತ್ತಲ್ಲ, ಹಾಗಾಗಿ ತಿಂಡಿನೇ ತಿಂತಾ ಇರಲಿಲ್ಲ. ಇನ್ನು ಉದ್ದಿನ ವಡೆ ಕೇಳ್ತಿದ್ದಿಲ್ಲ ಅಂತ ತಿನ್ಸಿದ್ರೆ ಅದನ್ನು ಕೂಡ ತಿನ್ನಲಿಲ್ಲ, ಎಲ್ಲೋ ಒಂದು ಸ್ವಲ್ಪ ತಿಂದ್ಲು. ಇನ್ನು ಮಕ್ಳಿಗೆ ತಿನ್ಸ್ಕೊಂಡು ಕರ್ಕೊಂಡೋದ್ರೆ ಅವ್ರು ಆರಾಮಾಗಿದ್ದರೆ ನಮಗೆಲ್ಲರೂ ಹೊರಗಡೆ ಸುತ್ತಾಡಲಿಕ್ಕೆ ಸ್ವಲ್ಪ ಆರಾಮ ಅನಿಸುತ್ತೆ. ಹಾಗಾಗಿ ಟಿಫನು ಕೂಡ ಸರಿಯಾಗಿ ತಿನ್ನಲಿಲ್ಲ. ಇನ್ನು ಅಕ್ಕಪಕ್ಕದಲ್ಲಿ ಆಟ ಸಾಮಾನು ಅಂಗಡಿ ಎಲ್ಲ ಕಾಣ್ತಾ ಇತ್ತಲ್ಲ, ಅದನ್ನು ಕೊಡಿಸು ಅಂತ ಇನ್ನು ಕರ್ಕೊಂಡು ಹೋಗಿದ್ದಾಳೆ. ಇನ್ನು ಅದೇನೋ ಒಂದು 2 ಐಟಮ್ ಕೊಡಿಸ್ಕೊಂಡ್ಲು ಆಟ ಆಡೋದು. ಒಂದು ತಳ್ತಾರಲ್ಲ ಚಕ್ರದ, ಅದನ್ನು ತೆಗೆಸ್ಕೊಂಡ್ಲು. ಇನ್ನು ತಿಂಡಿ ತಿನ್ನೋಂದರೆ ತಿನ್ನಲಿಲ್ಲ. ಇನ್ನು ಆಟ ಸಾಮಾನಿಗೆ ಆಟ ಮಾಡ್ಕೊಂಡು ಕೂತಿದ್ದಾಳೆ. ಇನ್ನು ನಾನು ಇದೊಂದು ಶಾರ್ಟ್ ನಕ್ಲೆಸ್ ಥರ ಬರುತ್ತಲ್ಲ ವೈಟ್ ಸ್ಟೋನಿಂದ, ಅದನ್ನು ತೊಗೊಂಡೆ. ಏನೋ ನೋಡಿದ ತಕ್ಷಣ ಇಷ್ಟ ಆಯಿತು. ಇನ್ನು ಅಲ್ಲಿ ಹೋಗಿ ತೊಗೊಂಡಿದ್ದು ಒಂದು ಮೆಮೊರಿ ಆಗಿರುತ್ತಲ್ಲ ಅಂತ ಅದನ್ನು ತೊಗೊಂಡೆ. ಇನ್ನು ಧನ್ವಿ ಕೂಡ ಅದೇನೋ ಆಟ ಸಾಮಾನು ತೊಗೊಂಡ್ಲು. ನಾವು ಚಿಕ್ಕದ್ರಲ್ಲಿ ಏನೋ ಗಿರಿಗಿಟ್ಲೆ ಥರ ತಿರುಗಿಸ್ತಿದ್ವಲ್ಲ, ಅದು ಅಂದ್ಕೊಂಡು ತೊಗೊಂಡಿದ್ದಾಳೆ. ಅದೇನು ಅಂತ ಗೊತ್ತಿಲ್ಲ, ಅದನ್ನು ಹೆಂಗೆ ಅಟ್ಯಾಚ್ ಮಾಡಬೇಕು ಅಂತಲೂ ಗೊತ್ತಿಲ್ಲ. ಏನಾರು ಒಂದು ಎಲ್ಲರೂ ಹೋದಾಗ ಹಠ ಮಾಡಿ ಒಂದಾರು ತೆಗೆಸ್ಕೊಳ್ಳೇಬೇಕು. ಇವಳು ಅಂತಲ್ಲ, ಎಲ್ಲ ಮಕ್ಕಳನ್ನು ಕೂಡ ಹಾಗೆಯೇ. ಹಾಗಾಗಿ ಇದನ್ನೆಲ್ಲ ತೊಗೊಂಡು ಇನ್ನು ಹೊಳೆ ಇದೆಯಲ್ಲ ಅಲ್ಲಿ ಹೋಗಿ ನೋಡ್ಕೊಬೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲ ಹೊಳೆ ಹತ್ರ ಬಂದಿದ್ದೀವಿ. ಇನ್ನು ಹೊಳೆ ಹತ್ರನೂ ಕೂಡ ಬಂದಿದ್ದೀವಿ. ಇಲ್ಲೂ ಒಂದು ದೇವರಿದೆ, ಇಲ್ಲಿ ಪೂಜೆ ಮಾಡೋರು ಮಾಡ್ತಾ ಇದ್ದಾರೆ. ಇನ್ನು ಹೊಳೆಲೇನು ನೀರಿರಲಿಲ್ಲ, ಮಳೆ ಎಲ್ಲ ಕಡಿಮೆ ಅಲ್ವಾ ಈ ಸರಿ, ಹಾಗಾಗಿ ಹೊಳೆಲಿ ಒಂಚೂರು ಕೂಡ ನೀರಿರಲಿಲ್ಲ. ಇನ್ನು ಇಲ್ಲಿ ಆಟ ಆಡೋಕ್ಕೆ ಕುದುರೆಗಳದ್ದು ಮತ್ತು ಜಂಪಿಂಗು ಈ ಥರದ್ದೆಲ್ಲ ಇತ್ತು ಮಕ್ಳಿಗೆ ಆಟ ಆಡಲಿಕ್ಕೆ. ಇನ್ನು ಕುದುರೆ ಮೇಲೆ ಕೂರ್ತೀನಿ ಅಂತ ಹೇಳ್ತಿದ್ಲು. ಮೊದಲೇ ಎಲ್ಲದಕ್ಕೂ ಭಯ ಪಡೋದು ಜಾಸ್ತಿ. ಏನಾದ್ರು ಒಂಚೂರಾದರೆ ನಾನು ಹತ್ತಲ್ಲ, ಇಳಿತೀನಿ ಅಂತ ಸುಮ್ಮನೆ ಅಷ್ಟು ದುಡ್ಡು ಕೊಟ್ಟು ಹತ್ತಿಸಿ ಆಟ ಆಡಲಿಲ್ಲ ಅಂದರೆ ನಮಗೆ ಬೇಜಾರಾಗುತ್ತಲ್ಲ, ಹಾಗಾಗಿ ಬೇಡ ಅಂತ ಕರ್ಕೊಂಡು ಬಂದ್ವಿ. ಇದರಿಂದ ನೋಡಬೇಕು ಅಷ್ಟೇ. ಚೆನ್ನಾಗಿದೆಲ್ಲ, ಏನು ಕಾಣಲ್ಲ. ಅದೇ ಅವತ್ತು ವಿಡಿಯೋ ಬಂದಿತ್ತಲ್ಲ, ಇದು ನೈಟ್ ಲೈಟಿಂಗ್ಸ್ ಚೆನ್ನಾಗಿರುತ್ತಲ್ಲ, ದೇವ್ರದ್ದೆಲ್ಲ ಕೂರಿಸ್ಕೊಂಡಿರ್ತಾರಲ್ಲ. ನೋಡಿ ನಡಿಚೀನಿ. ಹೌದಾ, ಇದು ಗೌರ್ಮೆಂಟ್. ಹಾಂ, ಒಳ್ಳೆಕಂತಿರ್ಬೇಕಲ್ಲ. ಓ ಹೊಸವು ಬರ್ತಾವೆ ಇವು, ನಿಲ್ಸಿಲ್ಲ. ಹಾಂ, ಆದರೂ ಅದೊಂಥರ ಆದರೂ ಚೆನ್ನಾಗೈತೆ ಒಂಥರ.
ಇಲ್ಲಿ ನೋಡು ಇದೇ ಮಿಸ್ಟೇಕ್ ನೋಡಿ, ಈ ಕಾಲು ಕೆಳಗಡೆವರೆಗೂ ಬರಬೇಕು ಉದ್ದಕ್ಕೆ, ಹಂಗೆ ತೆಗೀರಿಂದ ಫುಲ್ ಬರಲಿ. ಇನ್ನು ಟಿಫನ್ ಎಲ್ಲ ತಿಂದ್ಕೊಂಡು ಇನ್ನು ಎಂಟ್ರೆನ್ಸಿಗೆ ಬಂದಿದ್ವಿ. ಆವಾಗಲೇ ಫೋಟೋ ಏನೋ ತೊಗೊಳಕ್ಕಾಗಿರಲಿಲ್ಲ. ಫಸ್ಟ್ ದರ್ಶನ ಮಾಡೋಣ, ಆಮೇಲೆ ಏನಾದರೂ ಫೋಟೋ ವೀಡಿಯೋಸ್ ಏನಾದರೂ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬೋದು ಅಂತ ಅಂದ್ಕೊಂಡು ಇವಾಗ ಬಂದಿದ್ವಿ. ರಶ್ಶು ಕೂಡ ಇದರಿಂದ ಫೋಟೋನು ಕೂಡ ಸರಿಯಾಗಿ ತೊಗೊಳಕ್ಕಾಗ್ತಾ ಇರಲಿಲ್ಲ, ವೀಡಿಯೋಸ್ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಇನ್ನು ಇಲ್ಲೆಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಡಬೇಕು. ಇನ್ನು 9 o'clockಗೇನೋ ಕಾರಿಗೆ ಬರೋಕ್ಕೆ ಹೇಳಿದ್ರು, ಬೇರೆ ದೇವಸ್ಥಾನಕ್ಕೆ ಹೋಗೋದಿತ್ತಲ್ಲ. ಹಾಗಾಗಿ ಇನ್ನು ಇದರಲ್ಲಿ ಹೆಂಗೆ ಅಂದರೆ ಮಂತ್ರಾಲಯದಲ್ಲಿ ಡೇಗಿಂತ ನೈಟು ಇರುತ್ತಲ್ಲ, ಲೈಟಿಂಗ್ಸ್ ಎಲ್ಲ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ನಾನು ಇದು ಫಸ್ಟ್ ಟೈಮ್ ಬಂದಿರೋದು. ನನ್ನ ಹಸ್ಬೆಂಡ್ ಫಸ್ಟ್ ಬಂದಾಗ ವಿಡಿಯೋ ಕಾಲಲ್ಲೆಲ್ಲ ತೋರಿಸಿದ್ರು. ಇನ್ನು ಅಲ್ಲಿ ಕಲ್ಯಾಣಿ ಇದೆಯಲ್ಲ, ಅಲ್ಲಿ ದೇವ್ರನ್ನೆಲ್ಲ ಕೂರಿಸ್ಕೊಂಡು ಉತ್ಸವ ಥರ ಎಲ್ಲ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಒನ್ ಡೇ ಅಲ್ಲೇ ಸ್ಟೇ ಆಗಿಬಿಟ್ಟು ನೋಡ್ಕೊಂಡು ಹೋದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೈಟ್ ಲೈಟಿಂಗ್ಸು ತುಂಬಾ ಚೆನ್ನಾಗಿರುತ್ತೆ. ಇನ್ನೇನು ಇಲ್ಲಿ ಮುಗಿಸ್ಕೊಂಡು ಇನ್ನೇನು ಕಾರ್ ಬರಲಿಕ್ಕೆ ಹೇಳಿದ್ವಲ್ಲ, ಬಂದಿದೆ, ಹೊರಡ್ತಾ ಇದ್ದೀವಿ. ಕರ್ಕೊಂಡು ಹೋಗ್ಬಿಟ್ಟು ರೂಮ್ ಹತ್ರ ಬರ್ತಾರೆ, ನಾವು ಚೆಕ್ಔಟ್ ಹಾಕ್ಬಿಟ್ಟು ಆಮೇಲೆ ಟ್ರೈನ್ ಬಂದು ನಮಗೆ 2 ಗಂಟೆಗೆ ಹೋಗ್ಬೇಕು ಸರಿಯಾಗುತ್ತೆ. ಅಲ್ಲೇನು ಕಾಣಿಸ್ತಾ ಹೇಗೆ ತಿರ್ಗಾ ಇದಕ್ಕೆ ಸಾಕ್ಬಿಟ್ಟವ್ನೆ. ಇವರೆಲ್ಲ ಟ್ರೈ ಇನ್ನು ಅಲ್ಲಿಂದನೂ ಕೂಡ ಹೊರಟಿದ್ದೀವಿ. ಇನ್ನೇನು ಇನ್ನು ಇಲ್ಲಿ ಬಂದು ಪಂಚಮುಖಿ ಮತ್ತು ಬಿಚ್ಚಲಮ್ಮ ದೇವಸ್ಥಾನ ಇದೆ, ಅಲ್ಲಿ ನೋಡ್ಕೊಂಬೋಣ ಅಂತ ಹೊರಟಿದ್ದೀವಿ. ಇಲ್ಲಿಂದ ಏನು ಒಂದು 1/2 hour ಆಗುತ್ತೆ ಅಷ್ಟೇ. ಹಾಗಾಗಿ ಇನ್ನು ಫಸ್ಟು ಪಂಚಮುಖಿ ಹೋಗ್ಬಿಟ್ಟು ಆಮೇಲೆ ಬಿಚ್ಚಲಮ್ಮ ದೇವಸ್ಥಾನ ಹೋಗಿ ಹಿಂಗೆ ರಿಟರ್ನ್ ರೂಮ್ ಕಡೆಗೆ ಬರೋಕ್ಕೆ ಸರಿ ಆಗುತ್ತೆ. ಆಮೇಲೆ ಟ್ರೈನ್ ಬಂದು ನಮಗೆ 2 ಗಂಟೆಗೆ ಇರೋದಲ್ವಾ, ಹಾಗಾಗಿ ಅದೆಲ್ಲ ನೋಡಿಕೊಂಡು ಅಲ್ಲಿ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಹೋಗಲಿಕ್ಕೆ ಸರಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಸೆಂಟ್ರಲ್ ಬಂದು ಕರ್ನಾಟಕ ಬಾರ್ಡ್ರು, ಈ ಕಡೆ ಬಾರ್ಡ್ರು ಸೇರುತ್ತೆ. ಹಾಗಾಗಿ ಇಲ್ಲಿ ಬ್ರಿಡ್ಜ್ ನೋಡ್ತಿರ್ಬೋದು, ಇದು ಒಂಥರ ತುಂಬಾ ಚೆನ್ನಾಗಿದೆ. ಇನ್ನು ಇಲ್ಲಿ ಹರಿಯುತ್ತಲ್ಲ ನದಿ, ಇಲ್ಲೂ ಕೂಡ ನೀರಿರಲಿಲ್ಲ. ಮಳೆ ಎಲ್ಲ ಕಡೆನೂ ಕಡಿಮೆ ಇರೋದ್ರಿಂದ ನದಿಗಳೆಲ್ಲ ತುಂಬ ಒಣಗೋಗ್ಬಿಟ್ಟಿದೆ, ನೀರೆಲ್ಲ ಕಡಿಮೆ ಆಗಿದೆ. ಹಾಗಾಗಿ ಇನ್ನು ಇಲ್ಲಿ ಬಂದು ರಾಯಚೂರು ಹತ್ರ ಆಗುತ್ತೆ. ನಮಗೆ ರಾಯಚೂರು ಯಾವ ಕಡೆ ಬರುತ್ತೆ ಅಂತ ಗೊತ್ತಿತ್ತು, ರಾಯಚೂರು ಒಂದು ಸರಿನೂ ಕೂಡ ನೋಡಿರಲಿಲ್ಲ. ಹಿಂಗೆ ಹೋಗ್ತಾ ರಾಯಚೂರು ಸಿಕ್ತಲ್ಲ, ರಾಯಚೂರು ನೋಡ್ದಂಗೆ ಆಯಿತು ನಮಗೆ. ಹಾಗಾಗಿ ಇನ್ನು ಹೋಗ್ತಾ ಇದ್ದೀವಿ. ಇನ್ನೊಂದು ಅರ್ಧ ಗಂಟೆಲೆಲ್ಲ ಅಲ್ಲಿಗೆ ರೀಚ್ ಆಗ್ತೀವಿ. ಅಲ್ಲಿ ದರ್ಶನ ಮಾಡಿಕೊಂಡು ನೆಕ್ಸ್ಟು ಬಿಚ್ಚಲಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಹೊರಡೋದಷ್ಟೇ. ನಡಿ ಪಾಪ ಮುಂದೆ. ಇನ್ನು ಇಲ್ಲಿ ಪಂಚಮುಖಿ ದೇವಸ್ಥಾನ ಹತ್ರ ಕೂಡ ಬಂದಿದ್ವಿ. ಇನ್ನು ಖುಷಿನೂ ಕೂಡ ಮಲ್ಕೊಂಡ್ಬಿಟ್ಟಿದ್ಲು. ಕಾರ್ ಹತ್ತಿದ ತಕ್ಷಣ ಮಲಗಿಬಿಟ್ಲು ಅವಳು, ನಿದ್ದೆ ಬಂದಿತ್ತಲ್ಲ. ಹಾಗಾಗಿ ಇನ್ನೇನು ಎಬ್ರಿಸೋದು ಅಂತ ಮಲ್ಕೊಳ್ಳಿ ಅಂತ ಸುಮ್ಮನದು. ಅಲ್ಲಿ ದೇವ್ರ ಹತ್ರ ಹೋಗ್ತೀವಲ್ಲ, ಅವಾಗ ಒಂದು ಸ್ವಲ್ಪ ಎದುರಿಸ್ಬಿಟ್ಟು ತೋರಿಸ್ಲಿಕ್ಕೆ ಸರಿ ಆಗುತ್ತೆ ಅಂತ. ಇನ್ನು ಅವಳು ಯಾರ ಹತ್ರನೂ ಕೂಡ ಬರ್ತಾ ಇರಲಿಲ್ಲ, ಅವ್ರ ಅಮ್ಮನ ಬಿಟ್ಟರೆ. ಒಂದೊಂದ್ಸರಿ ಬರೋವಳು, ಇನ್ನು ಒಬ್ಬರಿಗೆ ಅಂತ ಮಕ್ಕಳನ್ನ ಎತ್ಕೊಳ್ಳೋದಂತ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಸ್ವಲ್ಪ ಅಂತ ಎತ್ಕೊಂಡು ಮ್ಯಾನೇಜ್ ಮಾಡಿದ್ವಿ. ಇನ್ನು ಇದು ಬಂದು ಸ್ವಲ್ಪ ಮೆಟ್ಲುಗಳಿದ್ದಾವೆ ಹತ್ತು ಹೋಗ್ಲಿಕ್ಕೆ ಅಂತ, ಬಂಡೆಕಲ್ ಮೇಲೆ ಇರೋದಲ್ವಾ, ಹಾಗಾಗಿ ಮೇಲೆ ಹತ್ಬಿಟ್ಟು ಹೋಗಬೇಕು. ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು ಕೂಡ. ಇನ್ನು ಇಲ್ಲೂ ಕೂಡ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಿದ್ವಿ. ಇಲ್ಲೊಂದು ಸ್ವಲ್ಪ ಹೊತ್ತು ದೇವಸ್ಥಾನದ ಹೊರಗಡೆ ಕೂತಿದ್ಬಿಟ್ಟು ಇನ್ನೇನು ಹೊರಡಬೇಕು. ಇನ್ನು ಹೆಂಗೆ ಅಂದರೆ ದೇವಸ್ಥಾನದಲ್ಲಿ ಇಲ್ಲೂ ಕೂಡ ತುಂಬ ರಶ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ಅಂದರೆ ಅಷ್ಟು ಲೇಟ್ ಆಗ್ದಂಗೆ ದೇವಸ್ಥಾನದಲ್ಲಿ ಹೆಂಗೆ ದರ್ಶನ ಮಾಡ್ಕೊ ಬರ್ಲಿಕ್ಕಾಗುತ್ತಲ್ವ. ಇನ್ನು ಇಲ್ಲಿ ಬಂದು ಬದನೆಕಾಯಿ ಬಜ್ಜಿ ಫೇಮಸ್ ಅಂತ ಇಲ್ಲ. ಹಾಗಾಗಿ ನಾವು ಒಂದ್ಸರಿ ಟೇಸ್ಟ್ ನೋಡೋಣ ಅಂತ 1-2 ಬದನೆಕಾಯಿ ಬಜ್ಜಿ ತೊಗೊಂಡು, ಮತ್ತು ಸೋಡಾನು ಫೇಮಸ್ ಅಲ್ಲ, ಹಾಗಾಗಿ ನಾನು ಸೋಡಾ ತೊಗೊಂಡೆ, ಸಾಲ್ಟ್ ಆ್ಯಂಡ್ ಪೆಪ್ಪರು. ಅದನ್ನೆಲ್ಲ ಕುಡ್ಕೊಂಡು ಇನ್ನೇನು ಹೊರಡಬೇಕು. ಇಲ್ಲಂತೂ ಸಖತ್ ಗಾಳಿ ಇತ್ತು ಇವತ್ತಂತೂ.
ಹೆವಿ ಗಾಳಿ, ಆ ಗಾಳಿಗೆ ತಲೆನೋವು ಬಂದುಬಿಡ್ತಾಯಿತ್ತು. ಅದರಲ್ಲೂ ಬೇಗ ಇದ್ದಿದ್ದು ತಲೆಗೆಲ್ಲ ಸ್ನಾನ ಮಾಡಿದ್ರಿಂದ ನನಗಂತೂ ತಲೆನೋವೇ ಸ್ಟಾರ್ಟ್ ಆಗಿಬಿಡ್ತು. ನನಗೆ ಅಂತಲ್ಲ ಎಲ್ರಿಗೂ ಕೂಡ ಆ ಗಾಳಿಗೆ ಕಿವಿಗೆಲ್ಲ ಗಾಳಿ ಹೋಗ್ಬಿಡುತ್ತಲ್ಲ, ತಲೆನೋವು ಲೈಟಾಗಿ ಎಲ್ಲರಿಗೂ ಕೂಡ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿತ್ತು. ತುಂಬಾ ಗಾಳಿ, ಏನಂತ ಗೊತ್ತಿಲ್ಲ, ಇವತ್ತಂತೂ ಸಖತ್ ಗಾಳಿ, ನನಗಂತೂ ತಡ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಆ ಗಾಳಿನೂ ಸೌಂಡ್ ಕೇಳೋಕ್ಕೂ ಆಗ್ತಾ ಇರಲಿಲ್ಲ. ಇನ್ನು ಇಲ್ಲಿಂದ ಮುಗಿಸ್ಕೊಂಡು ಇನ್ನು ಬಿಚ್ಚಲಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇದ್ಯಾವುದು? ಅದೇ ಅಲ್ಲಿ ಬರೋತಿ ಸಿಕ್ಕಲ್ಲ ಅದು. ಹೌದ್ರ ತಣ್ಣಗೆ ಇಲ್ಲೇ ಗಾಡಿ ಬೈಕ್ ಐತಲ್ಲ ತೆಗ್ತಿರ್ತಾರ ಅಲ್ಲಿ ಕಾರ್ತಿಕ್ ಇನ್ನು ಅಲ್ಲಿಂದ ಇಲ್ಲಿ ಬಿಚ್ಚಾಲಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಇನ್ನು ಪಂಚಮುಖಿ ದೇವಸ್ಥಾನದಿಂದ ಇಲ್ಲಿಗೆ ಒಂದು 15 ನಿಮಿಷ ಅಂತೂ ಆಗುತ್ತೆ. ಇನ್ನೇನು ಹತ್ರ ಇರೋದಲ್ವಾ, ಹಾಗಾಗಿ ಬೇಗನೆ ಎಲ್ಲನೂ ನೋಡ್ಕೊಬೋದು. ಯಾಕೆ ಯಾರು ಬರುತ್ತೆ ಸುಮ್ಮನೆ ತಮಾಷೆಗೆ. ಇನ್ನು ಒಳಗಡೆ ಎಲ್ಲ ನೋಡಿಕೊಂಡು ದರ್ಶನ ಮಾಡ್ಕೊಂಡು ಆಚೆ ಬಂದಿದ್ವಿ. ಇನ್ನು ಹೊರಗಡೆ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದಾರೆ. ಇನ್ನು ನನ್ನ ಮಗಳು ನೋಡ್ತಿರ್ಬೋದು ಚೆನ್ನಾಗಿ ಕುಂಕುಮ ಎಲ್ಲ ಅರಿಶಿನ ಎಲ್ಲ ಇಟ್ಕೊಂಡು ಚೆನ್ನಾಗಿ ಬಳ್ಕೊಂಡ್ಬಿಡ್ತಾಳೆ. ಅದರಲ್ಲೂ ನಮಗೂ ಕೂಡ ಬಡ್ದಾಕ್ಬಿಡ್ತಾಳೆ ಅರಿಶಿನ ಕುಂಕುಮನ. ಅದೇನೋ ಒಂದು ಅವಳಿಗೆ ಅದೊಂದು ಇಷ್ಟ, ಅರಿಶಿನ ಕುಂಕುಮ ಎಲ್ಲ ಇಟ್ಕೊಳ್ಳೋದಂದ್ರೆ ತುಂಬಾ ಇಷ್ಟಪಡ್ತಾಳೆ. ಅರಿಶಿನ ಕುಂಕುಮ ಕಂಡ್ರೆ ಅದೇನೋ ಗೊತ್ತಿಲ್ಲ, ಅವಳಿಗೊಂಥರ ಅದೊಂಥರ ಖುಷಿನೇನೋ. ಒಂದೇ ಕಾಲದಲ್ಲಿ ಸ್ನಾನ ಮಾಡಿದ್ರು. ಸಗಣಿಲಿ ಎಷ್ಟು ಚೆನ್ನಾಗಿ ಸಾರಿಸಿದಾರಲ್ಲ. ನಡಿಚಿನಿ ಬೀಚ್ ನೋಡವ, ಬೀಚ್ ಎಷ್ಟು ಗಾಳಿ ನಿಂತಿದೆ ಅಂದರೆ ನಿಂತ್ಕೊಂಡ್ರೆ ನಮ್ಮನೆ ತಗೊಂಡು ಹೋಗ್ಬಿಡುತ್ತೆ, ಅಷ್ಟು ಗಾಳಿ ಬರ್ತಿದೆ. ಆಷಾಢದ ಗಾಳಿ ಇಲ್ಲಿ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ. ಇಲ್ಲೆಲ್ಲ ಕೂಡ ದರ್ಶನ ಮುಗೀತು. ನೀನು ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಹೊರಡಬೇಕು. ಕುಂಕುಮ ಎಲ್ಲ ಹೊರಡ್ಬೇಕು. 2 ಗಂಟೆಗೆ ಟ್ರೈನ್ ಇರೋದು. ರೂಮ್ಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ 1 ಅವರ್ ರೆಸ್ಟ್ ಮಾಡಿಕೊಂಡು ಆಮೇಲೆ ಟ್ರೈನಿಗೆ ಹೋಗ್ಲಿಕ್ಕೆ ಸರಿ ಆಗುತ್ತೆ. ನನಗಂತೂ ಕುಂಕುಮ ಬಲ್ಬಿಟ್ಬಿಟ್ಟು ಅವಳದು ನನಗಂತೂ. ಹೌದಾ, ಈಗ ಮಳೆ ಇಲ್ವಲ್ಲ ಅದಕ್ಕೆ.
ಇನ್ನು ಅಲ್ಲಿಂದ ದೇವಸ್ಥಾನದೆಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ 1 ಅವರೇನ. ಇನ್ನು 2 ಗಂಟೆಗೆ ಟ್ರೈನ್ ಇದ್ದಿತ್ತಲ್ಲ, 12 ಗಂಟೆಗೆ ರೂಮಿಗೆ ಬಂದ್ವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನೇನು ಹೊರಟಿದ್ವಿ. ಇನ್ನು ಕಾರ್ನ ಬುಕ್ ಮಾಡ್ಕೊಂಡಿದ್ವಲ್ಲ, ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗಿ ಬಂದವಲ್ಲ, ಅವರೇ ರಿಟರ್ನ್ ರೈಲ್ವೆ ಸ್ಟೇಷನ್ಗೂ ಕೂಡ ಬಿಡ್ತಾರೆ. ಹೊರಟಿದ್ವಿ. ಇನ್ನು ಇವತ್ತಂತೂ ಎಷ್ಟು ನೀರಿನ ಬಾಟ್ಲಿ ತೊಗೊಂಡಿದ್ದೀವೋ ಗೊತ್ತಿಲ್ಲ, ನೀರು ಕುಡಿಲಿಕ್ಕೆ ಅಂತ. ತುಂಬಾನೇ ಅಂದರೆ ಮಳೆ ಏನೂ ಇಲ್ವಲ್ಲ, ತುಂಬ ಬಿಸಿಲಿತ್ತು, ಹಾಗಾಗಿ ಸೆಕೆ ಆಗ್ತಿತ್ತಲ್ಲ, ಹಾಗಾಗಿ ನೀರು ಬೇಕೇ ಬೇಕಿತ್ತು. ಹಾಗಾಗಿ ಇನ್ನು ಎಕ್ಸ್ಟ್ರಾ ಬಾಟ್ಲಿಗಳಿದೆ, ಅದಕ್ಕೂ ಕೂಡ ತುಂಬಿಸ್ಕೊಂಡ್ವಿ. ಪಿಂಕ್ ಕಲರ್ ಎದ್ದು ಕಾಣಿಸುತ್ತಲ್ಲ. ಬಾಯ್ ಬಾಯ್ ಮಂತ್ರಾಲಯ. ಹೇಳು ಬಾಯ್, ಹೇಳು ಚಿ. ಬಾಯ್ ಶಂಭು, ಬಾಯ್ ಬಾಯ್ ಅಣ್ಣ. ಅಣ್ಣ ಜರಗೆ ಅವಳು ಕೂಡ ನೋಡಿ ಇವಾಗ ಸಮಾಧಾನ ಆದ. ಅವರ ಅವಳು ಬಿಡುತ್ತೆ ಮೊಬೈಲ್. ಟ್ರೈನ್ ಬೇರೆ ಹಾಕಿದ್ದೀನಿ. ಥ್ಯಾಂಕ್ಸು. ಇನ್ನು ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಅಲ್ಲಿಂದ ಒಂದು ಅರ್ಧ ಗಂಟೆ ಆಗುತ್ತೆ ರೂಮಿಂದ, ದೇವಸ್ಥಾನದಿಂದ ಇಲ್ಲಿ ರೈಲ್ವೆ ಸ್ಟೇಷನ್ಗೆ. ಇನ್ನು ಊಟ ಬೇರೆ ಮಾಡಬೇಕಿತ್ತಲ್ಲ, ಮಧ್ಯಾಹ್ನದ ಊಟ ಮಾಡಿರಲಿಲ್ಲ. ಹಾಗಾಗಿ ಇಲ್ಲೇ ರೈಲ್ವೆ ಸ್ಟೇಷನ್ ಹತ್ತತ್ರ ಬರ್ತಾ ಅಲ್ಲೊಂದು ಹೋಟೆಲಲ್ಲಿ ಊಟ ಕಟ್ಟಿಸ್ಕೊಂಡ್ರು. ಅನ್ನ ಸಾಂಬಾರು, ಚಪಾತಿ, ಮೊಸರು, ಬೇಕಾದರೆ ಮೊಸರೆಲ್ಲ ತೊಗೊಂಡ್ವಿ. ಇನ್ನು ಅಲ್ಲೇ ಕೂತ್ಕೊಂಡು ಊಟ ಮಾಡೋಣ ಅಂದ್ಕೊಂಡ್ವಿ. ಇನ್ನು ಟ್ರೈನ್ ಬರೋ ಟೈಮ್ ಆಯ್ತಲ್ಲ, ಅಕಸ್ಮಾತ್ ಅರ್ಧ ಊಟ ಆದರೆ ಸರಿ ಆಗಲ್ಲ ಅಂತ ಇನ್ನು ಟ್ರೈನ್ ಒಳಗೆ ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಇನ್ನು ಮಕ್ಳಿಗೆ ಬೇರೆ ಹೊಟ್ಟೆ ಹಸ್ತಿದ್ರಿಂದ ಇನ್ನು ಬೋಟಿ ಎಲ್ಲ ಹಾಕಿಸ್ಕೊಂಡ್ಬಂದಿದ್ರು ಸೈಡ್ಸಿಗೆ ಅಂತ, ಅದನ್ನೇ ತಿನ್ಕೊಂಡ್ರು. ಇನ್ನು ಮಕ್ಳಿಗೆ ಒಂದೊಂದು ಚಪಾತಿ ತಿನ್ನಿಸಿದ್ವಿ, ತಿಂದರು. ಇನ್ನು ಅವಳು ಚಿಂಟಿ ಒಂದು ಸ್ವಲ್ಪ ತಿಂದ್ಲು ಅಷ್ಟೇ. ನಾವಿನ್ನು ಟ್ರೈನ್ ಒಳಗೆ ಕೂತ್ಕೊಂಡು ಆರಾಮಾಗಿ ಊಟ ಮಾಡೋಣ ಅಂತ. ಇನ್ನೇನು ಟ್ರೈನು ಕೂಡ ಬಂತು. ಕರೆಕ್ಟಾಗಿ 2 o'clockಗೆಲ್ಲ ಟ್ರೈನ್ ಬಂದ್ಬಿಡ್ತು. ಇನ್ನು ಇಲ್ಲಿ ಮಂತ್ರಾಲಯದಿಂದ ಹತ್ತವರು ಎಷ್ಟು ಜನ ಇದ್ದರು ಅಂದರೆ, ಮಂತ್ರಾಲಯಕ್ಕೆ ತುಂಬ ಜನ ಬಂದಿದ್ದರು ಬ್ಯಾಂಗ್ಳೂರಿಂದ. ಇಲ್ಲಿಂದ ಒಂದು 1,000 ಜನನೇ ಅನ್ಕೋಬೋದು. ಇನ್ನು ಬ್ಯಾಂಗ್ಳೂರಿಗೆ ರಿಟರ್ನ್ಗೆ ಹೋಗೋರು, ಮಂತ್ರಾಲಯದಿಂದ ಬ್ಯಾಂಗ್ಳೂರು ರಿಟರ್ನ್ ಹೋಗೋರು, ಅಷ್ಟು ಜನ ಇದ್ದರು. ಸಖತ್ತು ರಶ್ ಆಗಿಬಿಡ್ತು ಟ್ರೈನ್ ಅಂತೂ. ಸಾಕಾ? ಇನ್ನೇನು ಟ್ರೈನು ಕೂಡ ಹತ್ಕೊಂಡ್ವಿ. ಇನ್ನು ಸೀಟೆಲ್ಲ ಕನ್ಫರ್ಮ್ ಮಾಡ್ಕೋಬೇಕಲ್ಲ, ಕನ್ಫರ್ಮ್ ಮಾಡ್ಕೊಂಡು ಅಲ್ಲಲ್ಲಿ ಕೂತ್ಕೊಂಡ್ವಿ. ಇನ್ನು ಈ ಕಡೆಯಿಂದ ಹೋಗ್ಬೇಕಾದ್ರೆ AC ಇರಲಿಲ್ಲ, ವಿತೌಟ್ AC. ಹಾಗಾಗಿ ಇನ್ನು AC ಒಂಥರ ಬೆಟರ್ ಇರ್ತಿತ್ತು ಅನ್ಸುತ್ತೆ. ಈ ಕಡೆಯಿಂದ ಹೋಗ್ಬೇಕಾದ್ರೆ ತುಂಬ ಗಾಳಿ ಇದರಿಂದ ಸೌಂಡು ಜಾಸ್ತಿ ಇತ್ತು. ವಿಂಡೋ ಅಂತೂ ತೆಗಿಲಿಕ್ಕೆ ಆಗ್ತಿರ್ಲಿಲ್ಲ, ಅಷ್ಟೊಂದು ಗಾಳಿ. ನಾವೆಲ್ಲ ವಿಂಡೋ ಕ್ಲೋಸ್ ಮಾಡ್ಕೊಂಡು ಕೂತಿದ್ವಿ. ಅಕ್ಕಪಕ್ಕದವ್ರು ಅದು ಹೆಂಗೆ ಕೂತಿದ್ರು, ವಿಂಡೋನಂತೂ ಕ್ಲೋಸೇ ಮಾಡ್ತಿಲ್ಲ. ಡೋರ್ ಎಲ್ಲ ತುಂಬಾ ಬಡ್ಕೋತಾ ಇತ್ತು, ಅಷ್ಟು ಗಾಳಿ ಇತ್ತು. ಇನ್ನು ಊಟನೂ ಕೂಡ ಮಾಡಿರಲಿಲ್ಲ, ಊಟ ಕೂಡ ಮಾಡ್ಕೋತಾ ಇದ್ದೀವಿ. ಇನ್ನು ಊಟದ ಪಾರ್ಸಲ್ ತಂದಿದ್ವಲ್ಲ, ಹಾಗಾಗಿ ಇನ್ನು ಊಟನೆಲ್ಲ ಮುಗಿಸ್ಕೊಂಡು ಮಾತಾಡ್ಕೊಂಡು ಹಾಗೆ ಕೂತೀವಿ. ಏನು ಕೊಟ್ಟಿದ್ದೀರಾ? ಅಲ್ಲೇ ಇಟ್ಕೊಳ್ಳಿ, ಇಲ್ಬೇಡ, ಆಮೇಲೆ ಯಾರು ಬಂದರೆ ಇಸ್ಕೊಳ್ತಾರೆ. ಇನ್ನು ಗಾಳಿ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಎಲ್ರಿಗೂ ಕೂಡ ತಲೆನೋವು ಸ್ಟಾರ್ಟ್ ಆಯಿತು. ಇನ್ನು ನಿದ್ದೆ ಬೇರೆ ಆಗಿರಲಿಲ್ವಲ್ಲ, ನಿದ್ದೆ ಮಾಡಿದ್ರೆ ಎಲ್ರಿಗೂ ಆರಾಮಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಮಲ್ಕೊಂಡ್ರು ಆ ಗಾಳಿಗೆ ಮಲ್ಗೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಇನ್ನು ಹೋಗ್ಬೇಕಾದ್ರೆ AC ಇತ್ತು, ಈ ಸರಿ ರಿಟರ್ನ್ ಹೋಗ್ಬೇಕಾದ್ರೆ AC ಇರಲಿಲ್ಲ, ಅಲ್ಲಾದರೆ ಬೆಡ್ಶೀಟು ದಿಂಬೆಲ್ಲ ಇತ್ತು, ಹಾಗಾಗಿ ಆರಾಮ್ ಅನಿಸಿತ್ತು. ಈಗ ಹೋಗ್ಬೇಕಾದ್ರೆ ಸ್ವಲ್ಪ ಹಿಂಸೆ ಆಯಿತು. ನಾರ್ಮಲಾಗಿ ನಾನ್ AC ಹೋಗ್ತಾ ಇದ್ದಿದ್ದು, ಈ ಟೈಮಲ್ಲಿ ಅದ್ರಲ್ಲಿ ಹೋದ್ವಲ್ಲ, ಹೋದಂಗೆ ಅನ್ನಿಸ್ಲಿಲ್ಲ, ಸೌಂಡು ಕೂಡ ಗೊತ್ತಾಗ್ತಿರ್ಲಿಲ್ಲ. ಇವತ್ತಂತೂ ವಾಪಸ್ ಹೋಗ್ಬೇಕಾದ್ರೆ ತುಂಬ ಗಾಳಿ ಇತ್ತು, ಟ್ರೈನೇ ಅಲ್ಲಾಡ್ತಿತ್ತು, ಅಷ್ಟು ಗಾಳಿ ಬರ್ತಿತ್ತಲ್ಲ, ಹಾಗಾಗಿ ಒಂಥರ ಸ್ವಲ್ಪ ಹಿಂಸೆ ಆಗ್ಬಿಡ್ತು. ಇನ್ನು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ತಲೆನೋವು ಕೂಡ ಸರಿ ಆಗ್ಬೋದು ಅನ್ಕೋತಾ ಇದ್ದೀನಿ. ಇನ್ನು ಈ ಕಡೆ ಬಿಜಾಪುರ, ರಾಯಚೂರು ಈ ಸೈಡೆಲ್ಲ ಮಣ್ಣು ಬಂದರೆ ಕಪ್ಪು ಮಣ್ಣು ಥರ, ಏನೋ ಒಂಥರ ಕೆಂಪು ಮಣ್ಣು ಒಂಚೂರು ಕಾಣೋದಿಲ್ಲ, ಅಷ್ಟು ಕ್ಲಿಯರಾಗಿ ಕಪ್ಪು ಮಣ್ಣು ಕಾಣುತ್ತೆ, ಒಂಥರ ಚೆನ್ನಾಗಿದೆ. ಇನ್ನು ಇವತ್ತಿನ ವೀಡಿಯೋ ಕೂಡ ಇಷ್ಟ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇದೇ ಥರ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.